Hello students, in this session we will start with the concept of surface tension. It is the continuation part of the mechanical properties of fluid. Before dealing with the definition, let me take some example based on the surface tension. In that the first one, when a mercury is placed on the glass plate, the mercury that can take in terms of a spherical shape is due to the surface tension. This is the first example. ಅಲ್ವಾ, ಒಂದು ಗ್ಲಾಸ್ ಪ್ಲೇಟ್ ಅನ್ನು ತಗೊಂಡು ನಾವು ಏನ್ ಮಾಡ್ತೇವೆ ಕೇಳಿದ್ರೆ, ಆ ಗ್ಲಾಸ್ ಪ್ಲೇಟ್ ನ ಮೇಲೆ ಒಂದು ಮರ್ಕ್ಯೂರಿಯನ್ನ ಪ್ಲೇಸ್ ಮಾಡಿದ್ರೆ, ಆ ಮರ್ಕ್ಯೂರಿ ಅನ್ನುವಂಥದ್ದು ಗ್ಲಾಸ್ ಪ್ಲೇಟ್ ನ ಮೇಲೆ ಯಾವ ರೀತಿಯಾದಂತಹ ಫಾರ್ಮೇಶನ್ಸ್ ಅನ್ನು ಫಾರ್ಮ್ ಮಾಡ್ತದೆ ಕೇಳಿದ್ರೆ, that forms an spherical in shape, that is due to surface tension is the first example. The second example, the raindrop that are falls on the oily surface. The raindrops that are falls on the oily surface, and that raindrops takes spherical in shape. Again, that is due to a surface tension. This is the second example. ಈ raindrops ಅನ್ನುವಂಥದ್ದು ಏನಿರ್ತದೆ, ಅದು ಒಂದು ಆಯಿಲಿ ಸರ್ಫೇಸ್ ನ ಮೇಲೆ, ಆಯಿಲಿ ಸರ್ಫೇಸ್ ಅಂತ ಹೇಳಿ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಆಯಿಲಿ ಸರ್ಫೇಸ್ ನ ಮೇಲೆ ಯಾವಾಗ ರೈನ್ ಡ್ರಾಪ್ ಅನ್ನುವಂಥದ್ದು ಫಾಲ್ ಆಗ್ತದೆ, ಆಗ ಏನಾಗ್ತದೆ ಕೇಳಿದ್ರೆ, ಆ ರೈನ್ ಡ್ರಾಪ್ ಅನ್ನುವಂಥದ್ದು ಅಥವಾ ಡ್ರಾಪ್ಸ್ ಅನ್ನುವಂಥದ್ದು ನಮ್ಗೆ ಹೇಗೆ ತೋರ್ತದೆ ಕೇಳಿದ್ರೆ, that forms an spherical in shape, that is due to surface tension. Or if you have taken the one more example, when a needle is placed on the blotting paper, and that is blotting paper is placed on the water molecules or the water layers, after the some instant of time the blotting paper will sink, therefore the needle will be float within the surface of the water. There is a small depression inside the surface of the water, that is because of a surface tension. ನೋಡಬಹುದು, ಇದನ್ನು ಸಹ ನಾವು ಒಂದು ಬ್ಲಾಟಿಂಗ್ ಪೇಪರ್ ಅನ್ನು ಕನ್ಸಿಡರ್ ಮಾಡ್ತೇವೆ. ಬ್ಲಾಟಿಂಗ್ ಪೇಪರ್ ನ ಪ್ರಾಪರ್ಟಿ ಏನಿರ್ತದೆ ಕೇಳಿದ್ರೆ, ಇಟ್ ಕ್ಯಾನ್ ಅಬ್ಸಾರ್ಬ್ ದ ವಾಟರ್ಸ್, ಈ ಬ್ಲಾಟಿಂಗ್ ಪೇಪರ್ ಅನ್ನುವಂಥದ್ದು ಏನ್ ಮಾಡ್ತದೆ ಕೇಳಿದ್ರೆ, ಒಂದು ವಾಟರ್ ಇಟ್ಟ ಕೂಡಲೇ ವಾಟರ್ ನ ಅಬ್ಸಾರ್ಬ್ ಮಾಡ್ತದೆ, ತನ್ನ ಕಡೆಗೆ ಹೇಳ್ಕೊಳ್ತದೆ ವಾಟರ್ ನ. ದಟ್ ಇಸ್ ದ ರೀಸನ್ ವೈ ಇಟ್ ವಿಲ್ ಸಿಂಕ್ ಇನ್ ದ ವಾಟರ್. ಹಾಗಾಗಿ ವಾಟರ್ ಅಲ್ಲಿ ಏನಾಗ್ತದೆ ಕೇಳಿದ್ರೆ, ಸಿಂಕ್ ಆಗ್ತದೆ ಅಥವಾ ಅದರಲ್ಲಿ ಮುಳುಗ್ತದೆ ಅಲ್ವಾ. ಹಾಗಾದ್ರೆ ನಮ್ಮ ಎಕ್ಸಾಂಪಲ್ ಆಗಿದೆ ಕೇಳಿದ್ರೆ, ಬ್ಲಾಟಿಂಗ್ ಪೇಪರ್ ನ ಮೇಲೆ ನಾವು ಏನ್ ಮಾಡಿದ್ರೆ ಕೇಳಿದ್ರೆ, ವಿ ಆರ್ ಪ್ಲೇಸ್ಡ್ ಬೈ ದ ನೀಡಲ್. When the blotting paper sink after the some instant of time, blotting paper ಅನ್ನುವಂಥದ್ದು ವಾಟರ್ ಅಲ್ಲಿ ಏನಾಗ್ತದೆ ಕೇಳಿದ್ರೆ, ಸಿಂಕ್ ಆಗಿ ಬಿಡ್ತದೆ. But that needle that floats over the surface of the water, there is a small depression below the surface. ಆ ವಾಟರ್ ನ ಈ ಸರ್ಫೇಸ್ ಅಲ್ಲಿ ಏನಿರ್ತದೆ ಕೇಳಿದ್ರೆ, ಸಣ್ಣ ಮಟ್ಟಿನ ಡಿಪ್ರೆಷನ್ ತೋರ್ತದೆ. That is due to a surface tension. Or if you have taken the one more example, when a paint brush is immersed in a water, ಒಂದು ಪೇಂಟ್ ಬ್ರಷ್ ಅನ್ನು ತಗೊಂಡ್ರೆ ನೀವು ಏನ್ ಮಾಡಿದ್ರಿ ಕೇಳಿದ್ರೆ, ವಾಟರ್ ಅಲ್ಲಿ ಇಮ್ಮರ್ಸ್ ಮಾಡಿದಿರಿ, ದೇರ್ ಹೇರ್ಸ್ ವಿಲ್ ಬಿ ಏನಿರ್ತದೆ ಕೇಳಿದ್ರೆ, ಅದರಲ್ಲಿ ಹೇರ್ಸ್ ಟೈಪಿನ ಮೆಟೀರಿಯಲ್ಸ್ ಇರ್ತದೆ, ದೇರ್ ಹೇರ್ಸ್ ವಿಲ್ ಬಿ ಸ್ಪ್ರೆಡ್ ಔಟ್. When the same material that are taken out of the water surface or out of the water layers, the hairs will be cling together. ನೋಡಿರ್ಬೋದು, ಒಂದು ಈ ತರದ ಒಂದು ಪೇಂಟ್ ಬ್ರಷ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಬ್ರಷ್ ಆಗಿ ತಗೊಂಡಿವಿ, ಈ ತರದ ಲೇಯರ್ಸ್ ಗಳು ಇರ್ತದೆ. ಈ ಟೂತ್ ಬ್ರಷ್ ನ ಇದ್ದಾಗ ಲೇಯರ್ಸ್ ಗಳು ಇರ್ತದೆ, ನೋಡಿರ್ಬೋದು. ಬಟ್ ಇಲ್ಲಿರುವಂತ ಲೇಯರ್ಸ್ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಆ ಲೇಯರ್ಸ್ ಅನ್ನುವಂಥದ್ದು ಯಾವಾಗ ನೀವು ವಾಟರ್ ಅಲ್ಲಿ ಡಿಪ್ ಮಾಡ್ತೀರಿ, ಈ ಎಲ್ಲಾ ಲೇಯರ್ಸ್ ಗಳು ಏನಾಗಿರ್ತದೆ ಕೇಳಿದ್ರೆ, ಸ್ಪ್ರೆಡ್ ಆಗಿರ್ತದೆ ಬ್ರಷ್ ಅಲ್ಲಿ. ಬಟ್ ವೆನ್ ಇಸ್ ಟೇಕನ್ ಇಟ್ ಆನ್ ಔಟ್ ಸೈಡ್, ಏನಾಗ್ತದೆ ಕೇಳಿದ್ರೆ, ಆಲ್ ದಿಸ್ ಲೇಯರ್ಸ್ ಆರ್ ಕ್ಲಿಂಗ್ ಟುಗೆದರ್. ಈ ಎಲ್ಲಾ ಲೇಯರ್ ಗಳು ಏನಾಗ್ತದೆ ಕೇಳಿದ್ರೆ ನಮಗೆ ಒಟ್ಟಿಗೆ ತೋರ್ತದೆ, ಈಸ್ ಬಿಕಾಸ್ ಆಫ್ ಎ ಸರ್ಫೇಸ್ ಟೆನ್ಷನ್. ಆಲ್ ದಿಸ್ ಎಕ್ಸಾಂಪಲ್ ದಟ್ ಆರ್ ಕನ್ಕ್ಲೂಡೆಡ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಸರ್ಫೇಸ್ ಟೆನ್ಷನ್. Therefore, what is surface tension? ಹಾಗಾದ್ರೆ ಯಾಕೆ ಈ ತರದ ಫಾರ್ಮೇಶನ್ ಆಗಿದೆ ಮಕ್ಕಳೇ? ನೋಡಿ, ಮರ್ಕ್ಯೂರಿನ ಗ್ಲಾಸ್ ಪ್ಲೇಟ್ ನ ಮೇಲೆ ತಗೊಂಡಾಗ ಏನಾಗಿದೆ ಕೇಳಿದ್ರೆ, ಸ್ಪೆರಿಕಲ್ ಶೇಪ್ ನ ಫಾರ್ಮೇಶನ್ ಆಗಿದೆ ಅಲ್ವಾ. ಅಥವಾ ಬ್ಲೋಟಿಂಗ್ ಪೇಪರ್ ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನೀಡಲ್ ಅನ್ನುವಂಥದ್ದು ವಾಟರ್ ಅಲ್ಲಿ ಫ್ಲೋ ಆಗುವಾಗ ಬಿಲೋ ದ ಸರ್ಫೇಸ್ ಆಫ್ ದ ವಾಟರ್ ಇನ್ ವಿಚ್ ವಿ ಕ್ಯಾನ್ ಸಿ ದ ಡಿಪ್ರೆಷನ್. ಆ ಸರ್ಫೇಸ್ ಅಲ್ಲಿ ಏನಾಗ್ತದೆ ಕೇಳಿದ್ರೆ, ಈ ವಾಟರ್ ಮೆಂಬರ್ ಅನ್ನುವಂಥದ್ದು ಅಥವಾ ವಾಟರ್ ಲೇಯರ್ಸ್ ಅನ್ನುವಂಥದ್ದು ಏನಾಗಿರ್ತದೆ ಕೇಳಿದ್ರೆ, ಡಿಪ್ರೆಸ್ ಆದಾಗೆ ತೋರ್ತದೆ. ಅಲ್ಲಿ ಆ ರೀಜನ್ಸ್ ಅನ್ನುವಂಥದ್ದು ನಿಮಗೆ ಕಂಪ್ರೆಸ್ ಆದಾಗೆ ಡಿಪ್ರೆಸ್ ಆದಾಗೆ ತೋರ್ತದೆ. ಹಾಗೆ ದಟ್ ಇಸ್ ಆಲ್ ಡ್ಯೂ ಟು ದ ಸರ್ಫೇಸ್ ಟೆನ್ಷನ್. ಯಾಕೆ ಹೇಳಿದ್ರೆ, ದ ಬೇಸಿಕ್ ಡೆಫಿನೇಷನ್ ಆಫ್ ಎ ಸರ್ಫೇಸ್ ಟೆನ್ಷನ್, ದ ಸ್ಟ್ರೆಚಿಂಗ್ ಫೋರ್ಸ್ ಈಸ್ ಅಟ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್. The stretching force is at the surface of the liquid is called as surface tension. What we are given the example, ನೋಡಿ ನಾನು ಏನು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೇನೆ, all this example is based on the concept of a surface tension. All this example is based on the concept of a surface tension. ಹಾಗಾದ್ರೆ ಯಾಕೆ ಹಾಗೆ ಆಗ್ತದೆ ಕೇಳಿದ್ರೆ, in liquid there is a stretching force at the surface. In liquid there is a stretching force is at the surface, and that stretching force is nothing but a surface tension. Therefore, what is the definition? The stretching force is at the surface of the liquid is called as a surface tension, which is also defined by stretching force that exists over the surface of a liquid. Is it clear? Is called as a surface tension. Suppose if we consider the liquid is in equilibrium in which we are taken by the line is known to be AB. ಒಂದು ಇಕ್ವಿಲಿಬ್ರಿಯಂ ಇರುವಂತ ಲಿಕ್ವಿಡ್ ಅನ್ನು ಕನ್ಸಿಡರ್ ಮಾಡಿದೀರಿ. ಆ ಇಕ್ವಿಲಿಬ್ರಿಯಂ ಅಲ್ಲಿ ಇರುವಂತ ಲಿಕ್ವಿಡ್ ಅಲ್ಲಿ ನೀವೇನ್ ಮಾಡ್ತೀರಾ ಕೇಳಿದ್ರೆ, ವಿ ಆರ್ ಇಮ್ಯಾಜಿನ್ ಬೈ ದಿ ಇಮ್ಯಾಜಿನರಿ ಲೈನ್.
we are taken by the imaginary line. That line is known to be AB. This line is acted upon by an equal and opposite forces. This line is acted upon by equal and opposite forces. ಈ ಲೈನ್ ನ ಆಚೆ ಹೇಗಿದೆ ಕೇಳಿದ್ರೆ ಮಕ್ಕಳು ನೋಡಿ, ಇಲ್ಲೊಂದು ಆರೋ ಇಂಡಿಕೇಶನ್ಸ್ ಅನ್ನು ಕೊಡ್ತಾ ಇದ್ದಾನೆ. ಹಾಗಾದ್ರೆ ಏನಾಗ್ತದೆ ಕೇಳಿದ್ರೆ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಗಳು ಕ್ರಿಯೇಟ್ ಆಗ್ತಾ ಇದೆ. ಇನ್ ದ ಕೇಸ್ ವೆನ್ ದ ಲಿಕ್ವಿಡ್ ಇಸ್ ಇನ್ ಇಕ್ವಿಲಿಬ್ರಿಯಂ, ನಾವು ಕನ್ಸಿಡರ್ ಮಾಡ್ತಿರುವಂತ ಎಕ್ಸಾಂಪಲ್ ಅಥವಾ ಕನ್ಸಿಡರೇಷನ್ ಏನಿದೆ ಕೇಳಿದ್ರೆ ಇಕ್ವಿಲಿಬ್ರಿಯಂ ಲಿಕ್ವಿಡ್ ಅಂತ, ಇಟ್ ಇಸ್ ನಾಟ್ ಡಿಸ್ಟರ್ಬ್ ಬೈ ಎನಿ ಫೋರ್ಸ್ ಆರ್ ಪ್ರೆಷರ್ ಅಂತ. ಸರಿಯಾ? ಇಕ್ವಿಲಿಬ್ರಿಯಂ ನ ಮೀನಿಂಗ್ ಏನು ಕೇಳಿದ್ರೆ ಇಟ್ ಇಸ್ ನಾಟ್ ಡಿಸ್ಟರ್ಬ್ ಬೈ ಎನಿ ಪ್ರೆಷರ್ ಅಂತ. ಅಲ್ಲಿ ನಾವು ಏನ್ ಮಾಡ್ತಿದ್ದೇವೆ ಕೇಳಿದ್ರೆ ವಿ ಆರ್ ಇಮ್ಯಾಜಿನ್ ಬೈ ದ ಇಮ್ಯಾಜಿನರಿ ಲೈನ್ ದಟ್ ಇಸ್ ಕನ್ಸಿಡರ್ಡ್ ಆಸ್ ಅನ್ AB. This line itself is acted upon by the equal and opposite forces. This line itself is acted upon by the equal and opposite forces. ಈ ರೀತಿಯಾದಂತ ಫೋರ್ಸ್ ಆ ಲೈನ್ ಮೇಲೆ ಏನು ಎಕ್ಸ್ಪೀರಿಯನ್ಸ್ ಆಗ್ತದೆ is because of the liquid layers, that is due to the surface tension forces. That forces are known to be, ಈ ಲೈನ್ ಮೇಲೆ ಏನು ಫೋರ್ಸ್ ಅನ್ನುವಂಥದ್ದು ಕ್ರಿಯೇಟ್ ಆಗ್ತದೆ, that forces are considered to be surface tension forces. Therefore the surface tension forces which are acted tangentially, therefore the tangential force per unit length is measured by tangential force per unit length acting perpendicular to one side of an imaginary line drawn on the surface of the liquid, which means the surface tension. Now definition ಬರೆದಿದ್ದೇವೆ. The maximum stretching force is at the surface of the liquid is called as a surface tension and it is measured by, ಹಾಗೆ ಆ ಸರ್ಫೇಸ್ ಟೆನ್ಷನ್ ನಾವು ಲಿಕ್ವಿಡ್ ಇಕ್ವಿಲಿಬ್ರಿಯಂ ಅಲ್ಲಿ ಅಥವಾ ಲಿಕ್ವಿಡ್ ಅನ್ನುವಂಥದ್ದು ಇಕ್ವಿಲಿಬ್ರಿಯಂ ಅಲ್ಲಿ ಇದ್ದಾಗ ನಾವು ಹೇಗೆ ಮೆಜರ್ ಮಾಡ್ತೇವೆ ಕೇಳಿದ್ರೆ ಇಟ್ ಈಸ್ ಮೆಜರ್ಡ್ ಬೈ ದ ಟ್ಯಾಂಜೆನ್ಷಿಯಲ್ ಫೋರ್ಸ್. ಇಟ್ ಈಸ್ ಮೆಜರ್ಡ್ ಬೈ ದಿ ಟ್ಯಾಂಜೆನ್ಷಿಯಲ್ ಫೋರ್ಸ್ ಪರ್ ಯೂನಿಟ್ ಲೆಂತ್ acting perpendicular to one side of an imaginary line. Perpendicular to one side of an imaginary line. That line AB is known to be an imaginary line drawn on the surface of the liquid. Is it clear? Based on this, we have written the dimensional formula as well as the SI node for surface tension, tangential force per unit length. ನೋಡಿ ಡೆಫಿನೇಷನ್ ಅನ್ನು ನೋಡ್ಕೊಂಡ್ರೆ ಈ ಡೆಫಿನೇಷನ್ ಅನ್ನು ನೋಡಿ ಯಾವ ಯೂನಿಟ್ ಅನ್ನು ಬರಲಿಕ್ಕೆ ಆಗುದಿಲ್ಲ ಅಲ್ವಾ? ಸ್ಟ್ರೆಚಿಂಗ್ ಫೋರ್ಸ್ ದಟ್ ಎಕ್ಸಿಸ್ಟ್ ಓವರ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್ ಅಂತ ಹೇಳಿದ್ರೆ ಯಾವ ಯೂನಿಟ್ ಅನ್ನು ಬರೀತೀರಿ? ಇಲ್ಲಲ್ವಾ? ಹಾಗೆ ಅದನ್ನ ಮೆಜರ್ಮೆಂಟ್ ಏನಿದೆ ಆ ಫೋರ್ಸ್ ಅನ್ನು ಅಥವಾ ಸರ್ಫೇಸ್ ಟೆನ್ಷನ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಬೇಸ್ಡ್ ಆನ್ ದಟ್ ವಿ ಆರ್ ರಿಟನ್ ಬೈ ದ ಯೂನಿಟ್ಸ್ ಹಿಯರ್ tangential force per unit length. Therefore the force is expressed by the term is known as a Newton. Force is expressed by the term is known as a Newton and per unit length is given. Therefore Newton per meter is the unit for surface tension. What is the unit? Newton per meter is the unit for surface tension and its dimensional formula will be m to the power 1 t to the power minus 2. The dimensional formula for the surface tension will be m to the power 1 t to the power minus 2. Is it clear? Along with this, we have to study about the example. This is all about the concept of surface tension. Along with the concept of surface tension, we are dealing with the next concept is known as a surface energy. If we consider the liquid layer which is having the molecules, in order to remove or in order to taken out of the molecule from that layer, the work done is needed. ನೋಡಿ, ಒಂದು ಲಿಕ್ವಿಡ್ ಲೇಯರ್ಸ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೇವೆ, ಆ ಲಿಕ್ವಿಡ್ ಲೇಯರ್ಸ್ ಅಲ್ಲಿ there is the formation of number of molecules ಗಳು ಇರ್ತದೆ ಅಲ್ವಾ? ಆ ಮಾಲಿಕ್ಯೂಲ್ಸ್ ಗಳನ್ನ ನಾವು ಹೊರಗಡೆ ತೆಗಿಬೇಕಾದ್ರೆ, ಆ ಲಿಕ್ವಿಡ್ ಇಂದ ನಾವು ಹೊರಗಡೆ ತರಬೇಕಾದ್ರೆ ವಿ ನೀಡ್ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ಆರ್ ಇನ್ ಟರ್ಮ್ಸ್ ಆಫ್ ವರ್ಕ್ ಡನ್. ಹಾಗಾಗಿ ಅದ್ರ ಮೇಲೆ ನಾವು ಏನ್ ಮಾಡಬೇಕು ಕೇಳಿದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಅನ್ನು ಕ್ರಿಯೇಟ್ ಮಾಡಬೇಕು. ಹಾಗಾಗಿ ಆ ಮಾಲಿಕ್ಯೂಲ್ಸ್ ಅನ್ನು ಹೊರಗಡೆ ತೆಗಿಬೇಕಾದ್ರೆ ವರ್ಕ್ ಡನ್ ಇಸ್ ನೀಡೆಡ್, ಒಂದು ವರ್ಕ್ ಡನ್ ಅನ್ನು ಕ್ರಿಯೇಟ್ ಮಾಡಬೇಕು. ಬಿಕಾಸ್ ಆಫ್ ದಟ್ ವರ್ಕ್ ಡನ್, the molecule that can generate the potential energy, therefore based on that we are defined by the concept is known as a surface energy. The extra potential energy of the molecule in the surface layer, in the surface layer of a liquid is called as a surface energy. Suppose if we consider the liquid layer is like this, ನೋಡಿ ಇಲ್ಲಿ ಲಿಕ್ವಿಡ್ ಲೇಯರ್ ಅನ್ನು ಕನ್ಸಿಡರ್ ಮಾಡಿದಿರಿ, in which we have taken the molecule is out. ಇನ್ನು ನೀವು ಮಾಲಿಕ್ಯೂಲ್ಸ್ ಅನ್ನು ಹೊರಗಡೆ ತೆಗಿಬೇಕು ಅಲ್ವಾ? ಹಾಗಾದ್ರೆ ಈ ಮಾಲಿಕ್ಯೂಲ್ಸ್ ಗಳು ಸುಮ್ಮನೆ ಇಲ್ಲಿಂದ ಹೊರಗಡೆ ಬರ್ತದ? ವರ್ಕ್ ಈಸ್ ನೀಡೆಡ್. ಹಾಗಾದ್ರೆ ಆ ಮಾಲಿಕ್ಯೂಲ್ಸ್ ಅನ್ನು ನಾವು ಲಿಕ್ವಿಡ್ ಲೇಯರ್ ಇಂದ ಹೊರಗಡೆ ತರಬೇಕಾದ್ರೆ ನಾವೇನ್ ಮಾಡಿದ್ದೇವೆ ಕೇಳಿದ್ರೆ ವರ್ಕ್ ಡನ್ ಅನ್ನ ಮಾಡಿದ್ದೇವೆ. ದಟ್ ವರ್ಕ್ ಡನ್ ಇಸ್ ಸ್ಟೋರ್ಡ್ ಆಸ್ ಎನರ್ಜಿ. If you consider the molecule at this point as well as out of the layer, ಇಲ್ಲಿಂದ ನೀವು ಹೊರಗಡೆ ತೆಗೆದ ಕಂಪೇರ್ ಮಾಡಿದ್ರೆ at this point itself is the molecule has the greater potential energy. Is it clear? ಯಾಕೆ ಕೇಳಿದ್ರೆ ಇಟ್ ಇಸ್ ಹ್ಯಾವಿಂಗ್ ದ ಗ್ರೇಟರ್ ವರ್ಕ್. ಇಲ್ಲಿ ಸಹ ನೀವು ಏನ್ ಮಾಡಿದಿರಿ ಕೇಳಿದ್ರೆ ವರ್ಕ್ ಡನ್ ಅನ್ನ ಕ್ರಿಯೇಟ್ ಮಾಡಿದಿರಿ. ಆ ವರ್ಕ್ ಡನ್ ಅನ್ನುವಂಥದ್ದು ಏನಾಗಿದೆ ಕೇಳಿದ್ರೆ ಮ್ಯಾಕ್ಸಿಮಮ್ ಇದೆ. ದಟ್ ಇಸ್ ದ ರೀಸನ್ ವೈ ದ ಎಕ್ಸ್ಟ್ರಾ ಪೊಟೆನ್ಷಿಯಲ್ ಎನರ್ಜಿ ಇಸ್ ಅಟ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್.
The extra potential energies at the surface of the liquid is considered as surface energy. Therefore, what is the definition? The extra potential energy of the molecule in the surface of the layer of the liquid is called as surface energy, and that is expressed by the equation. Surface energy S is equal to T times of A. T means tension. The tension is called as a surface tension. A is the area of cross section of the layer. Therefore, surface energy is equal to tension with respect to the area of cross section of the layer. One other the same meaning, surface tension as well as the surface energy. That is considered in terms of surface energy, and that is written by the term is known as S is equal to T into A, where T is equal to surface tension and A is equal to area of the liquid layer. The next concept we have considered, that is angle of contact. An oily surface in which we are taken by the liquid that forms in a spherical in shape. ಅಲ್ವಾ, ಆಯಿಲಿ ಸರ್ಫೇಸ್ ನ ಮೇಲೆ ನೀವು ಲಿಕ್ವಿಡ್ ಅನ್ನು ಇಟ್ಟರೆ ಹೇಗಾಗ್ತದೆ ಕೇಳಿದ್ರೆ, ಆ ಸರ್ಫೇಸ್ ಆ ಲಿಕ್ವಿಡ್ ಅನ್ನುವಂಥದ್ದು ಏನಾಗ್ತದೆ ಕೇಳಿದ್ರೆ, that forms the spherical shape. Therefore, the spherical shape of the liquid that is occupied by the solid surface inside that. ಹಾಗೆ ಸ್ಪೆರಿಕಲ್ ಶೇಪ್ ಅಲ್ಲಿ ಇರುವಂತಹ ಲಿಕ್ವಿಡ್ ಅನ್ನುವಂಥದ್ದು ಏನ್ ಮಾಡ್ತದೆ ಕೇಳಿದ್ರೆ, ಈ ಸಾಲಿಡ್ ಸರ್ಫೇಸ್ ಅನ್ನು ಆಕ್ಯುಪೈ ಮಾಡ್ತದೆ. ನೋಡಿ, ನಾವು ಇಲ್ಲೊಂದು ಸರ್ಫೇಸ್ ಅನ್ನು ತಗೊಂಡು ವಾಟರ್ ಅಥವಾ ಮರ್ಕ್ಯೂರಿಯನ್ನು ಪ್ಲೇಸ್ ಮಾಡಿದ್ರೆ ಏನಾಗ್ತದೆ ಕೇಳಿದ್ರೆ, ಆ ಮರ್ಕ್ಯೂರಿ ಅನ್ನುವಂಥದ್ದು ಒಂದಿಷ್ಟು ಪ್ಲೇಸ್ ಅನ್ನ, ಈ ಸಾಲಿಡ್ ಸರ್ಫೇಸ್ ಒಂದಿಷ್ಟು ಪ್ಲೇಸ್ ಅಲ್ಲಿ ಏನ್ ಮಾಡ್ತದೆ ಕೇಳಿದ್ರೆ, ಒಂದಿಷ್ಟು ಪ್ಲೇಸ್ ಅನ್ನು ಆಕ್ಯುಪೈ ಮಾಡ್ತದೆ. Therefore, that liquid, sorry, the solid surface is that presents inside the liquid. Therefore, if we consider the solid, or if we consider the solid surface, ನೋಡಿ ಇದನ್ನು ನಾನು ಸಾಲಿಡ್ ಸರ್ಫೇಸ್ ಆಗಿ ತಗೊಂಡ್ರೆ, in which the liquid it forms in a spherical in shape, and that liquid that can occupy the solid surface inside the liquid, ಅಲ್ವಾ? ಹಾಗೆ ಲಿಕ್ವಿಡ್ ಅನ್ನುವಂಥದ್ದು ಏನಾಗಿದೆ ಕೇಳಿದ್ರೆ, ಸಾಲಿಡ್ ಸ್ಪೇಸ್ ಅನ್ನು ಆಕ್ಯುಪೈ ಮಾಡಿದೆ. Such that ಈ ತರದ ಕಾಂಟ್ಯಾಕ್ಟ್ ಅಲ್ಲಿ ಏನಾಗ್ತದೆ ಕೇಳಿದ್ರೆ, ಇಫ್ ಯು ಡ್ರಾ ದ ಟ್ಯಾಂಜೆಂಟ್ ಆನ್ ದಟ್ ಲಿಕ್ವಿಡ್ ಸರ್ಫೇಸ್, ಈ ತರದ ಡಯಾಗ್ರಾಮ್ ಅಲ್ಲಿ ನಾವು ಒಂದು ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡಿದ್ರೆ ಆ ಲಿಕ್ವಿಡ್ ಸರ್ಫೇಸ್ ಗೆ, ಇನ್ ವಿಚ್ ದಟ್ ಸಚ್ ದಟ್ ಇಟ್ ಮೇಕ್ಸ್ ಅನ್ ಆಂಗಲ್. ನೋಡಿ, ಈ ಸಾಲಿಡ್ ಸರ್ಫೇಸ್ ನ ಜೊತೆಗೆ ಟ್ಯಾಂಜೆಂಟ್ ಅನ್ನುವಂಥದ್ದು ಏನ್ ಮಾಡ್ತದೆ ಕೇಳಿದ್ರೆ, ಆಂಗಲ್ ಅನ್ನ ಕ್ರಿಯೇಟ್ ಮಾಡ್ತದೆ. ದಟ್ ಆಂಗಲ್ ಇಸ್ ಎಕ್ಸ್ಪ್ರೆಸ್ ಬೈ ಥೀಟಾ, ಅಂಡ್ ದಟ್ ಕಾನ್ಸೆಪ್ಟ್ ಇಸ್ ನೋನ್ ಟು ಬಿ an angle of contact. Therefore, that contact is known to be an angle of contact. Therefore, the angle between the tangent to the liquid surface and drawn at the point of contact and the solid surface is inside the liquid. See here, the solid surface, this part is considered as a solid surface that is present inside the liquid, in which that such that the tangent makes an angle. What about that angle is expressed by theta, and that concept is considered as angle of contact. For a pure order, the angle of contact is equal to 0. For a mercury, the angle of contact theta is expressed by 135 degree. If we consider the angle is less than 90 degree, is considered as an acute angle. The angle is greater than 90 degree, the angle is considered as an obtuse angle. Therefore, what is the definition for angle of contact? ಮಕ್ಕಳು ಅರ್ಥ ಆಗಿದೆಯಾ? ಒಂದು ಸಾಲಿಡ್ ಸರ್ಫೇಸ್ ಅಲ್ಲಿ ನಾವು ಲಿಕ್ವಿಡ್ ಅನ್ನು ಕನ್ಸಿಡರ್ ಮಾಡಿದ್ರೆ, ಆ ಲಿಕ್ವಿಡ್ ಅನ್ನುವಂಥದ್ದು ಸ್ಪೆರಿಕಲ್ ಶೇಪ್ ಅನ್ನು ಫಾರ್ಮ್ ಮಾಡಿದ್ರೆ, ಆ ಸ್ಪೆರಿಕಲ್ ಶೇಪ್ ನ ಲಿಕ್ವಿಡ್ ಅಲ್ಲಿ ನಾವು ಏನ್ ಮಾಡ್ತೇವೆ ಕೇಳಿದ್ರೆ, ಒಂದು ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡ್ತೇವೆ. ಟ್ಯಾಂಜೆಂಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಅನ್ ಇಮ್ಯಾಜಿನರಿ ಲೈನ್ ಓವರ್ ದಟ್ ಸರ್ಫೇಸ್. ಒಂದು ಇಮ್ಯಾಜಿನರಿ ಲೈನ್ ಅನ್ನು ಡ್ರಾ ಮಾಡಿರುವಂತಹದ್ದು. Therefore, that imaginary line with respect to the solid surface solid surface that is inside the liquid, in which it makes an angle. Solid surface inside the liquid such that it makes an angle. That angle is expressed in terms of an angle of contact. Therefore, it is defined as the angle between the tangent to the liquid surface drawn at the point of contact and the solid surface inside the liquid. If the angle is less than 90 degree, that angle is considered as acute angle. If the angle is more than 90 degree, that angle is considered as obtuse angle. For in a pure water, the angle of contact theta is equal to 0 degree. For a mercury, the angle of contact is given by theta is equal to 135 degrees. The second diagram that indicating the angle is greater than 90 degree. This is for a mercury. ನೋಡಿ, ಈ ಮರ್ಕ್ಯೂರಿಗೆ ಈ ತರದ ಒಂದು ಫಾರ್ಮೇಷನ್ಸ್ ಇರಬಹುದು. The angle of contact will be like this. Now we'll take the next concept, that is excess pressure inside a curved surface. If we consider the free surface of the liquid, which means that ಒಂದು ಲಿಕ್ವಿಡ್ ಸರ್ಫೇಸ್ ಅನ್ನು ನೀವು ಒಂದು ವೆಸಲ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ, ಆ ಲಿಕ್ವಿಡ್ ಸರ್ಫೇಸ್ ಅನ್ನುವಂಥದ್ದು ನಿಮಗೆ ಒಂದು ಹೊರಿಜಾಂಟಲ್ ಸರ್ಫೇಸ್ ಆಗಿ ತೋರ್ತಾ ಇದೆ. ಆ ಲಿಕ್ವಿಡ್ ಲೇಯರ್ಸ್ ಅನ್ನುವಂಥದ್ದು ಹೊರಿಜಾಂಟಲ್ ಆಗಿ ತೋರ್ತಾ ಇದೆ. ಇಫ್ ದ ಫ್ರೀ ಸರ್ಫೇಸ್ ಆಫ್ ದ ಲಿಕ್ವಿಡ್, ದೇರ್ ಎಕ್ಸಿಸ್ಟ್ ಇನ್ ಟೂ ಟೈಪ್ಸ್ ಆಫ್ ಪ್ರೆಷರ್. ಇನ್ ದಟ್ ದ ಫಸ್ಟ್ ಒನ್ ಇಸ್ ನೋನ್ ಟು ಬಿ ವೇಪರ್ ಪ್ರೆಷರ್, ದಟ್ ಇಸ್ ಎಕ್ಸ್ಪ್ರೆಸ್ಡ್ ಬೈ ವಿವಿ, ದಟ್ ಇಸ್ ಎಕ್ಸ್ಪ್ರೆಸ್ಡ್ ಬೈ ಪಿವಿ. The one more pressure is known to be a PL, represents the liquid pressure. Therefore, in the vessel itself, we are taken by the ಒಂದು horizontal ಅಥವಾ plane type ನ vessel ಅನ್ನು ತಗೊಂಡು ನಾನು ಏನು ಮಾಡಿದ್ದೇನೆ ಕೇಳಿದ್ರೆ, that is filled by a liquid. Therefore, if the free surface of the liquid is seems to be a plane, the surface tension which acts horizontally, ಅಲ್ವಾ? ಈ ವೆಸಲ್ ಅಂತ ಇಮ್ಯಾಜಿನ್ ಮಾಡ್ಕೊಂಡು, ನೀವು ಇಲ್ಲೊಂದು ವೆಸಲ್ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಇಲ್ಲಿ ವಾಟರ್ ಅನ್ನ ಫಿಲ್ ಮಾಡಿದೀರಿ.
ಹಾಗಾದ್ರೆ ಆ ಲಿಕ್ವಿಡ್ ಲೇಯರ್ಸ್ ಹೇಗೆ ತೋರ್ತದೆ ಕೇಳಿದ್ರೆ ದ ಫ್ರೀ ಸರ್ಫೇಸ್ ಆಫ್ ದ ಲಿಕ್ವಿಡ್ ಅನ್ನು ಫಿಲ್ ಮಾಡಿದ ನಂತರದಲ್ಲಿ ಅದರ ಮೇಲಿನ ಸರ್ಫೇಸ್ ಏನ್ ತೋರ್ತದೆ ದಟ್ ಇಸ್ ಕನ್ಸಿಡರ್ಡ್ ಆಸ್ ಎ ಫ್ರೀ ಸರ್ಫೇಸ್. ದರ್ಫೋರ್ ದ ಫ್ರೀ ಸರ್ಫೇಸ್ ಆಫ್ ದ ಲಿಕ್ವಿಡ್ ಇಸ್ ಸೀಮ್ಸ್ ಟು ಬಿ ಎ ಪ್ಲೇನ್. ನೀವು ನೋಡಿರ್ಬೋದು ಕೆಲವೊಂದು ಮೆಟೀರಿಯಲ್ಸ್ ಗೆ ನೀವು ಲಿಕ್ವಿಡ್ಸ್ ಅನ್ನು ಕೊಟ್ಟ ನಂತರದಲ್ಲಿ ಇಟ್ ಫಾರ್ಮ್ಸ್ ಅನ್ ಸ್ಪೆರಿಕಲ್ ಇನ್ ಶೇಪ್, ಸಮ್ ಫಾರ್ಮ್ಸ್ ಇನ್ ಟರ್ಮ್ಸ್ ಆಫ್ ಕ್ಯಾಪಿಲಾರಿಟಿ. ಆ ಲಿಕ್ವಿಡ್ ನ ಶೇಪ್ ಅಲ್ಲಿ ಈ ರೀತಿಯಾದಂತಹ ಫಾರ್ಮೇಶನ್ ಅನ್ನು ನೋಡಿರ್ಬೋದು, ಅಥವಾ ಲಿಕ್ವಿಡ್ ನ ಶೇಪ್ ಅಲ್ಲಿ ಈ ತರದಂತಹ ಫಾರ್ಮೇಶನ್ಸ್ ಅನ್ನು ನೋಡಿರ್ಬೋದು, ಅಥವಾ ಒಂದು ವೆಸಲ್ ಅಲ್ಲಿ ತಗೊಂಡ್ರೆ ಹೀಗೆ ಸ್ಟ್ರೈಟ್ ಆಗಿ ತೋರ್ಬೋದು. ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಪ್ಲೇನ್. Therefore, in the free surface of the liquid, that is considered in terms of a plane, the surface tension which are acts tangentially or which are acts horizontally, by that time pressure on the vapor side of the liquid is equal to the pressure on the liquid side. Therefore, that is equal to PV is equal to PL. In the second case, if the free surface of the liquid, ನಾವು ಯಾವುದೋ ಒಂದು ಕಂಟೈನರ್ ಗೆ ಲಿಕ್ವಿಡ್ ಅನ್ನು ಫಿಲ್ ಮಾಡಿದ್ದೇವೆ, ಆ ಲಿಕ್ವಿಡ್ ನಮ್ಗೆ ಹೇಗೆ ತೋರ್ತಾ ಇದೆ ಕೇಳಿದ್ರೆ ಸೆಕೆಂಡ್ ಕೇಸ್ ಅಲ್ಲಿ ಹೇಗೆ ತೋರ್ತಾ ಇದೆ ಕೇಳಿದ್ರೆ ಇಟ್ ಸೀಮ್ಸ್ ಟು ಬಿ ದ ಫಾರ್ಮೇಶನ್ ಇಸ್ ಲೈಕ್ ದಿಸ್. ಈ ತರದೊಂದು ಆರ್ಕ್ ರೀತಿ ಅಥವಾ ಒಂದು ಕರ್ಡ್ ಸರ್ಫೇಸ್ ನಾಗೆ ತೋರ್ತಾ ಇದೆ, ಸರಿಯಾ? Therefore, this is considered as a convex surface ಆಗಿ ಇಮ್ಯಾಜಿನ್ ಮಾಡ್ತೇನೆ. What about the surface is considered as a convex surface. Therefore, if the free surface of the liquid seems to be a convex shaped, the free or the layers or the molecules is on the surface of the liquid experiences an inward force that is known to be R. In the second example, we have taken a container or a vessel here. A vessel in which ಈ ಕಂಟೈನರ್ ಅಥವಾ ವೆಸಲ್ ನ ಒಳಗಡೆ ನಮ್ಗೆ ಹೇಗೆ ತೋರ್ತದೆ ಕೇಳಿದ್ರೆ ದರ್ ಇಸ್ ದ ಫಾರ್ಮೇಶನ್ಸ್ ಆಫ್ ದ ಲಿಕ್ವಿಡ್ ವಿಚ್ ಸೀಮ್ಸ್ ಟು ಬಿ ಎ ಕಾನ್ವೆಕ್ಸ್. ಈ ತರದ ಆರ್ಕ್ ಪೋರ್ಷನ್ಸ್ ಅಲ್ಲಿ ತೋರ್ತಾ ಇದೆ, ಸರಿಯಾ? Therefore, the molecules on the surface of the liquid which experiences an inward force is known to be R. Which experiences an inward force. ಇದರ ಮೇಲೆ ಏನಿರ್ತದೆ ಕೇಳಿದ್ರೆ ಒಂದು ಫೋರ್ಸ್ ಇರ್ತದೆ. ಆ ಫೋರ್ಸ್ ಹೇಗಿದೆ ಕೇಳಿದ್ರೆ that experience an inward force is called as an R. By the meantime, in order to the liquid is in equilibrium, there exists a pressure, the liquid pressure that is considered as an excess pressure in order to the liquid that are bring to the equilibrium. ಹಾಗಾದ್ರೆ ಲಿಕ್ವಿಡ್ ಅನ್ನುವಂಥದ್ದು ಇಕ್ವಿಲಿಬ್ರಿಯಂ ಅಲ್ಲಿ ಇರಬೇಕಾದ್ರೆ ನೋಡಿ ಇದರ ಮೇಲೆ ಏನಾಗ್ತದೆ ಕೇಳಿದ್ರೆ ಇನ್ವರ್ಡ್ ಫೋರ್ಸ್ ಕ್ರಿಯೇಟ್ ಆಗ್ತದೆ. ಅದರ ಮೇಲೆ ಮಾಲಿಕ್ಯೂಲ್ಸ್ ನ ಮೇಲೆ ಇನ್ವರ್ಡ್ ಫೋರ್ಸ್ ಕ್ರಿಯೇಟ್ ಆಗ್ತದೆ ಅಲ್ವಾ? ದಟ್ ಇನ್ವರ್ಡ್ ಫೋರ್ಸ್ ಇಸ್ ಎಕ್ಸ್ಪ್ರೆಸ್ ಬೈ ಆರ್ ಇಂಡಿಕೇಶನ್ ನೋಡಿ ಡೌನ್ವರ್ಡ್ ಇದೆ. ಹಾಗಾದ್ರೆ ಆ ಮಾಲಿಕ್ಯೂಲ್ಸ್ ಅಲ್ಲಿ ಇನ್ವರ್ಡ್ ಫೋರ್ಸ್ ಕ್ರಿಯೇಟ್ ಆಗುವಾಗ ಲಿಕ್ವಿಡ್ ಅನ್ನುವಂಥದ್ದು ಇಕ್ವಿಲಿಬ್ರಿಯಂ ಅಲ್ಲಿ ಇರಬೇಕಾದ್ರೆ there exists a pressure. What about that pressure is called as an excess pressure. Therefore, by that time, liquid pressure is greater than the vapor pressure. Liquid pressure is greater than the vapor pressure and that is expressed by PL is greater than PV. ಹಾಗಾದ್ರೆ ಲಿಕ್ವಿಡ್ ನ ಪ್ರೆಷರ್ ಏನಿರ್ತದೆ which is more than that of the vapor pressure created by the liquid is on the free surface. ಅರ್ಥ ಆಗ್ತಾ ಇದೆಯಾ? Yes. Therefore, PL is greater than PV. That is the second consideration. Excess pressure inside a curved surface ಅಂತ ಬರೆದಿದ್ದೀರಲ್ವಾ? The next case, if you contain or if you have taken the liquid in terms of a curved surface or any vessel, the formations of the curved surface is like this. In the next case, ಈ ರೀತಿಯಾದಂತಹ ಫಾರ್ಮೇಶನ್ ಮಾಡಿದೆ ಅಲ್ವಾ? ಒಂದು ಏರ್ ಕಾಲಮ್ಸ್ ಅಲ್ಲಿ ನೀವು ವಾಟರ್ ಅನ್ನು ಫಿಲ್ ಮಾಡಿದಿರಿ, ಆ ಲಿಕ್ವಿಡ್ ನಿಮ್ಗೆ ಹೇಗೆ ತೋರ್ತದೆ ಕೇಳಿದ್ರೆ ಇಟ್ ಸೀಮ್ಸ್ ಟು ಬಿ ಎ ಕರ್ವ್ಡ್ ಪಾತ್ ಇಸ್ ಲೈಕ್ ದಿಸ್. ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಕಾನ್ಕೇವ್ ಕರ್ವ್ or this is considered as a concave path. What about this path is considered as a concave path? Therefore, the liquid on the surface, the molecule on the liquid surface experiences a force. That force is called as an outward force that is considered as an R. ಅರ್ಥ ಆಗ್ತಾ ಇದೆಯಾ? ಈ ಲಿಕ್ವಿಡ್ಸ್ ಅಥವಾ ಇಲ್ಲಿರುವಂತಹ ಮಾಲಿಕ್ಯೂಲ್ಸ್ ಗಳು there is a formation of number of molecules. ಆ ಮಾಲಿಕ್ಯೂಲ್ಸ್ ನ ಮೇಲೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತದೆ and that force is outward force that is considered as an R. In order to bring the liquid in equilibrium, there exists an excess pressure and that excess pressure that are acted in the downward direction in order to bring the liquid in equilibrium. By that time, how the liquid amount of equilibrium will be, the consideration is that PV is greater than PL. What is PV? Pressure or the vapor pressure is greater than the liquid pressure. Is it clear? These are the three consideration in terms of an excess pressure inside the curved surface. ಅರ್ಥ ಆಗ್ತಾ ಇದೆಯಾ? In the first one plane ಅಂತ ಕನ್ಸಿಡರ್ ಮಾಡುವಾಗ ಲಿಕ್ವಿಡ್ ಸರ್ಫೇಸ್ ಆನ್ ದ ಲೇಯರ್ ವಿಚ್ ಎಕ್ಸ್ಪೀರಿಯನ್ಸಸ್ ಅನ್ ಈಕ್ವಲ್ ಫೋರ್ಸ್. ಇಲ್ಲಿ ಡೌನ್ವರ್ಡ್ ಫೋರ್ಸ್ ಆರ್ ಅಂತ ಏನು ಸಹ ಬರಲಿಲ್ಲ ನೋಡಿ, ಆರ್ ಅಥವಾ ಎಕ್ಸೆಸ್ ಪ್ರೆಷರ್ ಅಂತ ಬರೆದಿದ್ದೇವೆ. ಇಲ್ಲಿ ಎರಡು ಟರ್ಮ್ ಅನ್ನು ಬರೆದಿದ್ದೇವೆ. ಒನ್ ಇಸ್ ಕನ್ಸಿಡರ್ಡ್ as PV, the one more is considered as PL. PV is equal to PL. That consideration is called as liquid is in equilibrium. Therefore, the vapor pressure is equal to the liquid pressure. ಮಕ್ಕಳು ಅರ್ಥ ಆಗ್ತಿದೆಯಾ? ಲಿಕ್ವಿಡ್ ಅನ್ನು ಫಿಲ್ ಮಾಡಿ ಅಬೌವ್ ದ ಸರ್ಫೇಸ್ ಅಲ್ಲಿ ಏನಾಗ್ತದೆ ಕೇಳಿದ್ರೆ ವೇಪರ್ ಪ್ರೆಷರ್ ಅನ್ನುವಂಥದ್ದು ಕ್ರಿಯೇಟ್ ಆಗ್ತದೆ.
ಹಾಗಾದ್ರೆ ನೀವು ವೆಸಲ್ ಅನ್ನು ಕನ್ಸಿಡರ್ ಮಾಡಿದಾಗ ಯಾವಾಗ ನೀವು ವೆಸಲ್ ಅನ್ನು ಕನ್ಸಿಡರ್ ಮಾಡ್ತೀರಿ, ಲಿಕ್ವಿಡ್ ಅನ್ನುವಂಥದ್ದು ಪ್ಲೇನ್ ಆಗಿ ತೋರ್ತದೆ ಅಂತ ಹೇಳಿದ್ರೆ ಒಂದೇ ಹೊರಿಜಾಂಟಲ್ ಸರ್ಫೇಸ್ ಆಗಿ ತೋರ್ತದೆ. ದ ಸರ್ಫೇಸ್ ಟೆನ್ಷನ್ ವಿಚ್ ಆರ್ ಆಕ್ಟೆಡ್ ಟ್ಯಾಂಜೆನ್ಷಿಯಲಿ ದಟ್ ಇಸ್ ಕನ್ಸಿಡರ್ಡ್ ಟು ಬಿ ಹೊರಿಜಾಂಟಲಿ. ಇನ್ ದ ಸೆಕೆಂಡ್ ಕೇಸ್ ದ ಫಾರ್ಮೇಶನ್ಸ್ ಆಫ್ ದ ಲಿಕ್ವಿಡ್ ಲೇಯರ್ ಇಸ್ ಲೈಕ್ ದಿಸ್ ಇನ್ಸೈಡ್ ದ ಎನಿ ಮೆಟೀರಿಯಲ್ ಆರ್ ಇನ್ಸೈಡ್ ದ ವೆಸಲ್. ಲಿಕ್ವಿಡ್ ಲೇಯರ್ ಹೇಗೆ ಫಾರ್ಮೇಶನ್ ಆಗ್ತದೆ ಕೇಳಿದ್ರೆ ಕಾನ್ವೆಕ್ಸ್ ಅಂತ ಕರಿತೇವೆ. ಇಫ್ ದ ಫ್ರೀ ಸರ್ಫೇಸ್ ಆಫ್ ದ ಲಿಕ್ವಿಡ್, ಇಲ್ಲಿ ನೀವು ಲಿಕ್ವಿಡ್ ಅನ್ನ ಫಿಲ್ ಮಾಡಿದಿರಿ, this surface is considered as a free surface. The free surface of the liquid in which we are taken by the convex shape, the molecules in the liquid layers experiences the net inward force that is considered as R. Is it clear? In order to liquid that are bring to the equilibrium, liquid ಅನ್ನುವಂಥದ್ದು equilibrium ಅಲ್ಲಿ ಇರಬೇಕಾದ್ರೆ the liquid itself creates a pressure. That pressure is called as an excess pressure that is opposite to the R. The direction is here. R ಗೆ ಇಲ್ಲಿರುವಂತ excess pressure ನ directions ಆಗಿದೆ ನೋಡಿ, ಈ ರೀತಿಯಾದಂತ opposite directions ಅಲ್ಲಿ ಇದೆ ಅಲ್ವಾ. ಹಾಗಾದ್ರೆ consideration is that PL is greater than PV, which means that the liquid pressure is more than the vapor pressure. By that time the liquid is in equilibrium. In the next example, the vessel in which we are taken by the liquid, the formations of the liquid curved part will be like this. Formations ಹೇಗಿದೆ ಕೇಳಿದ್ರೆ ಈ ರೀತಿಯಾದಂತ ಫಾರ್ಮೇಶನ್ಸ್ ಅಲ್ಲಿ ಇದೆ ಅಲ್ವಾ. Again there is an inward force again there is a force, but that force which are acting in outward direction ಅಲ್ವಾ. ಇಲ್ಲಿರುವಂತ ಪ್ರತಿಯೊಂದು ಮಾಲಿಕ್ಯೂಲ್ಸ್ ಗಳು ಸಹ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತದೆ. ಆ ಫೋರ್ಸ್ ಹೇಗೆ ಇರ್ತದೆ ಕೇಳಿದ್ರೆ ವಿಚ್ ಆರ್ ಆಕ್ಟೆಡ್ ಇನ್ outward direction and the liquid is balanced by or the liquid is in equilibrium. Liquid ಅನ್ನುವಂಥದ್ದು ಏನಾಗ್ತದೆ ಕೇಳಿದ್ರೆ equilibrium ಗೆ ಬರ್ತದೆ. ಯಾವಾಗ ಕೇಳಿದ್ರೆ the excess pressure that are acted inwards. Is it clear? The forces experienced by the molecule which are acted outward, the excess pressure that are acted inwards, by that time PV is greater than PL. ಹಾಗಾದ್ರೆ ಲಿಕ್ವಿಡ್ ಅನ್ನುವಂಥದ್ದು equilibrium ಅಲ್ಲಿ ಇರಬೇಕಾದ್ರೆ what is the consideration? Vapor pressure is greater than the liquid pressure. ಅರ್ಥ ಆಗ್ತಿದೆಯಾ? These are the concepts that are based on the excess pressure inside a curved surface. Based on this we are defined by the two concepts, the excess pressure in terms of for a droplets as well as the for a bubbles. In that the first one for a droplets, pressure inside the liquid is greater than pressure outside the liquid. Pressure inside the liquid is expressed by PI. ಇನ್ಸೈಡ್ ಪ್ರೆಷರ್ ಏನು ಕ್ರಿಯೇಟ್ ಆಗಿರ್ತದೆ ಲಿಕ್ವಿಡ್ ಒಳಗಡೆ ಅದನ್ನು ನಾವು PI ಅಂತ ಬರೆದಿದ್ದೇವೆ. ಔಟ್ಸೈಡ್ ದ ಲಿಕ್ವಿಡ್ ಅಲ್ಲಿ ಪ್ರೆಷರ್ ಏನು ಕ್ರಿಯೇಟ್ ಆಗ್ತದೆ ದಟ್ ಇಸ್ ಎಕ್ಸ್ಪ್ರೆಸ್ ಬೈ P0. Therefore PL is minus PV. This is the consideration. PL minus PV, which means nothing but PI minus of P0. ಇದನ್ನು ನೀವು ಹೀಗೆ ಬರೀಬಹುದು ಕೇಳಿದ್ರೆ PI minus of P0 is equal to PL minus PV in order to the liquid is in equilibrium. ಲಿಕ್ವಿಡ್ ಅನ್ನುವಂಥದ್ದು equilibrium ಇರಬೇಕಾದ್ರೆ ಅಥವಾ ಸ್ಟೇಬಲ್ ಇರಬೇಕಾದ್ರೆ pressure inside the liquid is more than the pressure outside the liquid. Therefore PI minus P0 is equal to PL minus PV is equal to, that is given by the relation 2T times of R, where R is the radius of the curved path. Is it clear? And T is the surface tension. The second one for a bubbles, again the pressure inside the liquid is more than pressure outside the liquid. Therefore PI minus P0 is equal to PL minus PV is equal to 4T divided by R. Since if we consider the bubble, there is a two spherical surfaces. Now droplets ಅಂತ ಅಥವಾ for a drops ಗೆ ನಾವು ಹೇಗೆ ಇಮ್ಯಾಜಿನ್ ಮಾಡ್ತೇವೆ ಕೇಳಿದ್ರೆ if we are having a single spherical surface, ಒಂದು ಸರ್ಫೇಸ್ ಗೆ ಇಮ್ಯಾಜಿನ್ ಮಾಡಿರುವಂತ ಇಕ್ವೇಶನ್ ಇದು. If you consider the bubble formation ಅನ್ನು ಕನ್ಸಿಡರ್ ಮಾಡಿದ್ರೆ, if you have taken the bubble, there is the formations of the two spherical surfaces. That is the reason why the same equation is taken as, ಇದೇ equation ನಾವು ಹೇಗೆ ಬರೆದಿವೆ ಕೇಳಿದ್ರೆ that is expressed as PL minus PV is equal to 4T divided by R. Is it clear? Therefore the excess pressure inside a curved surface, that depends upon the two important parameters. One is surface tension, that is known to be T. The second one is called as a radius of the curved path. ಎಷ್ಟು ರೇಡಿಯಸ್ ಅನ್ನು ಹೊಂದಿದೆ ಆ ಕರ್ವ್ಡ್ ಪಾತ್ ಅನ್ನುವುದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸರಿಯಾ? ಇಟ್ ಇಸ್ R is considered as a radius. ಇಲ್ಲಿ R ಬರ್ದಿರುವಂತದ್ದು that is the downward force or inward force. Is it clear? This is the concept that is based on excess pressure inside a liquid. Next concept, that is a capillary rise. In general, the capillary rise that is considered in terms of the concept of a capillary tube. Yes, what is capillary tube? ಕೇಳಿರಬಹುದು. Capillary tube ಅನ್ನುವಂಥದ್ದು ಏನು ಕೇಳಿದ್ರೆ a tube with a fine bore. A tube with a fine bore. Suppose ಈ ತರದ ಒಂದು ಟ್ಯೂಬ್ ಅನ್ನ ಕನ್ಸಿಡರ್ ಮಾಡಿದ್ರೆ there is a fine bore in that. ಇಲ್ಲಿ ಒಂದು ಓಪನಿಂಗ್ಸ್ ಇರ್ತದೆ, ಎರಡು ಎಂಡ್ ಅಲ್ಲಿ ಏನಿರ್ತದೆ ಕೇಳಿದ್ರೆ there is an openings. When we creates a pressure over here, ಒಂದು ವಾಟರ್ ವೆಸಲ್ಸ್ ಅನ್ನು ತಗೊಂಡು ಅಥವಾ ಒಂದು ವೆಸಲ್ಸ್ ಅಲ್ಲಿ ವಾಟರ್ ಅನ್ನು ತಗೊಂಡು ನಾನು ಕ್ಯಾಪಿಲರಿ ಟ್ಯೂಬ್ ಅನ್ನು ಇಮರ್ಸ್ ಮಾಡಿದ್ರೆ ಈಗ ಪ್ರೆಷರ್ ಅನ್ನು ಇಟ್ಟು ಏನಾಗ್ತದೆ ಕೇಳಿದ್ರೆ ಟ್ಯೂಬ್ ಅಲ್ಲಿ ಏನಾಗ್ತದೆ ಕೇಳಿದ್ರೆ ಈ ತರದ ಟ್ಯೂಬ್ ಅಲ್ಲಿ ವಾಟರ್ ನ ಫಾರ್ಮೇಶನ್ಸ್ ಆಗ್ತದೆ. ದಿಸ್ ಇಸ್ ಕನ್ಸಿಡರ್ಡ್ as a meniscus. What about this part of the water is considered as water meniscus ಅಂತ ಕರೀತೇವೆ ಅಲ್ವಾ. Therefore the capillary tube is nothing but a tube with a fine bore. A tube
ವಿತ್ ದ ಫೈನ್ ಬೋರ್ ವಿಚ್ ಮೀನ್ಸ್ ಓಪನಿಂಗ್. ಆ ಬೋರ್ ಅನ್ನುವಂಥ ವರ್ಡ್ ನ ಮೀನಿಂಗ್ ಅನ್ನು ಕೇಳಿದ್ರೆ ಓಪನಿಂಗ್. ಈ ಓಪನಿಂಗ್ ಇಂದಾಗಿ ಯಾವಾಗ ನೀವು ಇಲ್ಲಿ ಪ್ರೆಷರ್ ಅನ್ನು ಕ್ರಿಯೇಟ್ ಮಾಡ್ತೀರಿ, ಏನ್ ಮಾಡ್ತದೆ ಕೇಳಿದ್ರೆ ಈ ಎಂಡಿಂದ ಏನ್ ಮಾಡ್ತದೆ ಕೇಳಿದ್ರೆ ವಾಟರ್ ನ ಸಕ್ ಮಾಡ್ತದೆ. ಈ ರೀತಿಯಾಗಿ ನೋಡಿ, ಇಲ್ಲಿರುವಂತಹ ವಾಟರ್ಸ್ ಅನ್ನು ಅಥವಾ ಲಿಕ್ವಿಡ್ಸ್ ಅನ್ನು ಏನ್ ಮಾಡ್ತದೆ ಕೇಳಿದ್ರೆ ಸಕ್ ಮಾಡ್ತದೆ. ಆ ಸಕ್ ಮಾಡಿದಂತ ವಾಟರ್ ಅನ್ನುವಂಥದ್ದು ಆ ಟ್ಯೂಬ್ ಅಲ್ಲಿ ಫಿಲ್ ಆಗ್ತಾ ಬರ್ತದೆ ಇನ್ ದ ಫಾರ್ಮ್ ಆಫ್ ಎ ಮಿನಿಸ್ಕಸ್. ಹಾಗಾಗಿ ಈ ಟ್ಯೂಬ್ ನ ಒಳಗಡೆ ನಿಮ್ಗೆ ಹೇಗೆ ತೋರ್ತದೆ ಕೇಳಿದ್ರೆ there is a spherical in shape ಅಥವಾ curved path ಆಗಿ ತೋರ್ತದೆ. ಸರಿಯಾ? that curved path of the liquid inside the capillary tube is considered as meniscus. Therefore, ಇದೇ ನೀವು ಪ್ರೆಷರ್ ಅನ್ನ ರಿಲೀಸ್ ಮಾಡ್ತಾ ಬಂದಾಗ ಏನಾಗ್ತದೆ ಕೇಳಿದ್ರೆ ಸ್ಲೋಲಿ ಅದರ ಹೈಟ್ ಅನ್ನುವಂಥದ್ದು ಕಡಿಮೆ ಆಗ್ತಾನೆ ಬರ್ತದೆ. ದಟ್ ಇಸ್ ಕನ್ಸಿಡರ್ಡ್ ಆಸ್ ದ ರೈಸ್ ಆರ್ ಆಫ್ ದ ಫಾಲ್ ಆಫ್ ದ ಲಿಕ್ವಿಡ್. That is, rise or a fall of a liquid inside a capillary tube is called as a capillarity. What is capillarity? Before that, what is a capillary tube? A tube with a fine bore is called as capillary tube. In that we are defined by the term is called as a capillarity. What is capillarity? The rise or fall of a liquid in a capillary tube immersed partially in the liquid is called as a capillarity. ನೀವು ನೋಡಿರ್ಬೋದು, ಈ ಡಾಕ್ಟರ್ ಹತ್ರ ಹೋದ್ರೆ ಕೆಲವು ಸಲ ಈ ಸಿರಪ್ಸ್ ಅನ್ನ ಕೊಡ್ತಾರೆ. ಆ ಸಿರಪ್ಸ್ ಅನ್ನ ಕೊಡುವಾಗ ಏನ್ ಮಾಡಿರ್ತಾರೆ ಕೇಳಿದ್ರೆ ಮೇಲಿನ ಸ್ಪಾಂಜ್ ಟೈಪ್ ನ ಒಂದು ಮೆಟೀರಿಯಲ್ಸ್ ಅನ್ನ ಕೊಟ್ಟು ಹೀಗೆ ಪ್ರೆಸ್ ಮಾಡ್ತೀರಿ. ನೀವು ಯಾವಾಗ ಸಿರಪ್ಸ್ ನ ಒಳಗಡೆ ಒಂದು ಮೆಟೀರಿಯಲ್ಸ್ ಅನ್ನ ಹೀಗೆ ಪ್ರೆಸ್ ಮಾಡ್ತೀರಿ, ಏನಾಗ್ತದೆ ಕೇಳಿದ್ರೆ ಅದರಲ್ಲಿ 5 ml 10 ml 15 ml ನ ಇಂಡಿಕೇಶನ್ ಇರ್ತದೆ. ನೀವು ಎಷ್ಟು ಬೇಕು ಅದನ್ನ ಏನ್ ಮಾಡ್ತೀರಿ ಕೇಳಿದ್ರೆ ಆ ಲಿಕ್ವಿಡ್ ಲೇಯರ್ಸ್ ಅನ್ನ ಸಕ್ ಮಾಡ್ತೀರಿ. ಹಾಗಾದ್ರೆ ಆ ಟ್ಯೂಬ್ ಏನಿದೆ ನೋಡಿ, ಎ ಟ್ಯೂಬ್ ವಿತ್ ಫೈನ್ ಹೋರ್, ಅಲ್ಲಿ ಸಹ ಏನಿದೆ ಕೇಳಿದ್ರೆ ಕ್ಯಾಪಿಲಾರಿಟಿ ಇದೆ. ನೀವು ಎಷ್ಟು 10 ml ಬೇಕಾದ್ರೆ 10 mm ಗೆ ಅಡ್ಜಸ್ಟ್ ಮಾಡ್ತೀರಿ, ml ಗೆ ಅಡ್ಜಸ್ಟ್ ಮಾಡ್ತೀರಿ. 15 ml ಗೆ ಬೇಕಾದ್ರೆ ಜಾಸ್ತಿ ಪ್ರೆಷರ್ ಅಲ್ಲಿ ಕ್ರಿಯೇಟ್ ಮಾಡ್ತೀರಿ. ಇಲ್ಲಿ ಒಂದು ನಾಬ್ ಇರ್ತದೆ ಅಲ್ವಾ? ಹಾಗಾದ್ರೆ ಯಾಕೆ ಆ ಲಿಕ್ವಿಡ್ ಅನ್ನುವಂಥದ್ದು ರೈಸ್ ಆಗ್ತದೆ ಅಥವಾ ಫಾಲ್ ಆಗ್ತದೆ ಕೇಳಿದ್ರೆ ಇಸ್ ಬಿಕಾಸ್ ಆಫ್ ದ ಕಾನ್ಸೆಪ್ಟ್ ಆಫ್, ಅಥವಾ ಅಲ್ಲಿರುವಂತಹ ಕಾನ್ಸೆಪ್ಟ್ ಏನು ಕೇಳಿದ್ರೆ, ರೀಸನ್ ಅಲ್ಲ, ಅಲ್ಲಿರುವಂತಹ ಕಾನ್ಸೆಪ್ಟ್ ಏನು ಕೇಳಿದ್ರೆ ಇಸ್ ನಥಿಂಗ್ ಬಟ್ ದ ಕ್ಯಾಪಿಲಾರಿಟಿ. Therefore, that is considered as the rise or fall of a liquid in a capillary tube immersed in partially in the liquid is called as capillarity. For the water, the surface tension is given by T is equal to half times of rho g HR. Capillarity, based on the capillarity, the surface tension in terms of water is expressed by T is equal to half times of rho g HR, where rho is the density of the liquid, g is the acceleration due to gravity, h is the height of the liquid column inside the capillary tube. ನೋಡಿ, ಇಲ್ಲಿ ಮಿನಿಸ್ಕಸ್ ನ ಫಾರ್ಮೇಶನ್ ಏನಾಗ್ತದೆ ಬಿಕಾಸ್ ಆಫ್ ದ ಲಿಕ್ವಿಡ್ ಲೇಯರ್ ಮೂವ್ಮೆಂಟ್ ಇನ್ಸೈಡ್ ದ capillary tube, that is expressed in terms of the height of the liquid column, and R be the radius of the capillary tube. Is it clear? Then for accurate calculation, the weight of the water in terms of the water meniscus is given by, in terms of meniscus ಅಲ್ಲಿ ಹೇಳುವಾಗ, meniscus ಗೆ ಕನ್ಸಿಡರ್ ಮಾಡುವಾಗ the surface tension T is equal to rho g R divided by 2. The height is considered as one other, the term meaning is same, 1/2 ಅನ್ನು ಹಾಗೆ ಬರೆದಿದ್ದೀರಿ, rho g R ಅನ್ನು ಸಹ ಹಾಗೆ ಬರೆದಿದ್ದೀರಿ. But the volume of the water inside the capillary tube in terms of a meniscus, ಹಾಗಾದ್ರೆ ಇದೇ equations ಅನ್ನು accurate calculation ಗೆ ಹೇಗೆ ಬರೀತೇವೆ ಕೇಳಿದ್ರೆ that is expressed by h plus R divided by 3. The same equation is expressed by h plus R divided by 3. Therefore, the very important thing, height is directly proportional to the surface tension. Height is directly proportional to the height of the liquid column inside the capillary tube is directly proportional to the surface tension, and height is inversely proportional to the radius. See here, ಯಾಕೆ ಹೇಳಿದ್ರೆ ಇದೇ equation ನೀವು ಆಚೆ ತಗೊಂಡು ಹೋದ್ರೆ T divided by ಅಂತ ಆಗ್ತದೆ, T divided by rho g R divided by 2, that equation that becomes 2T divided by rho g R. Therefore, h is inversely proportional to R. Alwa, the rho is constant, g is acceleration due to gravity is also constant. Therefore, the two important parameters inside the liquid column or the height of the liquid column that are present inside the capillary tube, that depends upon the two parameters. One is the surface tension. Therefore, the height is directly proportional to the surface tension according to this relation, and inversely proportional to the radius of the capillary tube. Then, due to capillarity, we will see some process or some phenomenon. In there, the first one, water rises in plants from root to the top is due to the capillarity. ಒಂದು ಫ್ಲವರ್ ಪಾಟ್ ಅನ್ನು ಇಟ್ಟು ನೀವು ವಾಟರ್ ನ ಫಿಲ್ ಮಾಡಿದ್ರೆ ಆ ಫ್ಲವರ್ ಪಾಟ್ ಗೆ ವಾಟರ್ ಅನ್ನುವಂಥದ್ದು ರೂಟ್ ಇಂದ ಅದರ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಸ್ಟೆಮ್ ಗೆ ಫ್ಲೋ ಆಗ್ತದೆ. ದಟ್ ಇಸ್ ಬಿಕಾಸ್ ಆಫ್ ಅ ಕ್ಯಾಪಿಲಾರಿಟಿ. ದ ಸೆಕೆಂಡ್ ಒನ್, ಬ್ಲಡ್ ಫ್ಲೋಸ್ ಇನ್ ದ ವೀನ್ಸ್ ಆಫ್ ದ ಬಾಡಿ. ಬ್ಲಡ್ ಫ್ಲೋಸ್ ಇನ್ ದ ವೀನ್ಸ್ ಆಫ್ ದ ಬಾಡಿ. ನಮ್ಮ ಬಾಡಿಯಲ್ಲಿ ಬ್ಲಡ್ ನ ಮೂವ್ಮೆಂಟ್ ಏನಿದೆ ವೀನ್ಸ್ ಅಲ್ಲಿ ಏನು ಬ್ಲಡ್ ಫ್ಲೋ ಆಗ್ತದೆ. ಅಗೇನ್ ದಟ್ ಇಸ್ ಡ್ಯೂ ಟು ದ ಕಾನ್ಸೆಪ್ಟ್ ಆಫ್ capillarity. In the textbook they are given by some more example. Just here we are discussed by the two examples. ಸರಿಯಾ? ಇದನ್ನು ಸಹ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ, ಜಸ್ಟ್ ನೋಡ್ಕೊಳ್ಳಿ ಅದನ್ನು ಸಹ. ಸರಿಯಾ? The last part of the concept, that is the consequence of surface tension. Before that, we studied about the one more concept is known to be detergents as well as the surface tension.
ಇಫ್ ಯು ಕನ್ಸಿಡರ್ ದ ಡರ್ಟಿ ಕ್ಲೋತ್ಸ್ ಅಂತ ಹೇಳಿದ್ರೆ ನಾವು ತಗೊಂಡು ಅಥವಾ ನಾವು ಯೂಸ್ ಮಾಡಿದಂತ ಕ್ಲೋತ್ಸ್ ಏನಿರ್ತದೆ ಆ ಕ್ಲೋತ್ಸ್ ಅನ್ನುವಂಥದ್ದು ಕೊಳೆ ಆಗಿದ್ರೆ ಡರ್ಟಿ ಅಂತ ನಾವು ಏನ್ ಕರಿತೇವೆ, ಇಟ್ ಇಸ್ ನಾಟ್ ಕ್ಲೀನ್ ಬೈ ದ ಡ್ರೈ ವಾಟರ್. ನಾವು ವಾಟರ್ ನಾವು ಯೂಸ್ ಮಾಡಿದ ಕೂಡಲೇ ಅದರಲ್ಲಿರುವಂತ ಕಲೆ ಅನ್ನುವಂಥದ್ದು ಹೋಗುದಿಲ್ಲ ಅಲ್ವಾ. ಅಂಡ್ ಬೈ ದಟ್ ಟೈಮ್ ವಿ ಆರ್ ಯೂಸ್ ಬೈ ದ ಡಿಟರ್ಜೆಂಟ್ಸ್ ಆರ್ ದ ಸೋಪ್ಸ್. ಹಾಗಾಗಿ ನಾವು ಬಟ್ಟೆಯನ್ನು ಕ್ಲೀನ್ ಮಾಡ್ಲಿಕ್ಕೆ ಒಂದು ಬಟ್ಟೆಯಲ್ಲಿ ಆಯಿಲಿ ಟೈಪಿನ ಮೆಟೀರಿಯಲ್ಸ್ ಇಟ್ಟಿದೆ ಅಂತ ಹೇಳ್ಕೊಂಡ್ರೆ ಅಥವಾ ಕೊಳೆ ಅನ್ನುವಂಥದ್ದು ಕೂತಿದೆ ಅಂತ ಹೇಳಿದ್ರೆ ಜಸ್ಟ್ ನಾವು ವಾಟರ್ ಅಲ್ಲಿಗೆ ತೆಗೆದು ಇಟ್ಟ ಕೂಡಲೇ ಅಥವಾ ಗ್ರೀಸಿ ಟೈಪಿನ ಮೆಟೀರಿಯಲ್ ವಾಟರ್ ತೆಗೆದು ಇಟ್ಟ ಕೂಡಲೇ ಕ್ಲೀನ್ ಆಗ್ತದ ಇಲ್ಲಲ್ವಾ. ಹಾಗೆ ಆ ವಾಟರ್ಗೆ ನಾವು ಏನ್ ಮಾಡ್ತೇವೆ ಕೇಳಿದ್ರೆ ಡಿಟರ್ಜೆಂಟ್ಸ್ ಆಡ್ ಮಾಡ್ತೇವೆ. ಆರ್ ದಟ್ ಕ್ಲೋತ್ ಇಸ್ ವಾಶ್ಡ್ ಬೈ ದ ಸೋಪ್ ಅಂತ ಯೂಸ್ ಮಾಡ್ತೇವೆ. ನೋಡಿರ್ಬಹುದು ದಟ್ ಡಿಟರ್ಜೆಂಟ್ಸ್ ಆಸ್ ವೆಲ್ ಆಸ್ ದ ಸೋಪ್ ದಟ್ ಇಸ್ that decreases the surface tension of the water. In general, ಆ ಲಿಕ್ವಿಡ್ ಲೇಯರ್ಸ್ ಏನಿರ್ತದೆ ಕೇಳಿದ್ರೆ ಸರ್ಫೇಸ್ ಟೆನ್ಷನ್ ಇರ್ತದೆ ಅಟ್ ದ ಸರ್ಫೇಸ್ ಅಲ್ಲಿ. ಆ ಸರ್ಫೇಸ್ ಟೆನ್ಷನ್ ಆಫ್ ದ ಲಿಕ್ವಿಡ್ ಅನ್ನ ಕಡಿಮೆ ಮಾಡ್ತದೆ ಯಾವುದು ಕೇಳಿದ್ರೆ ದಟ್ ಇಸ್ ಬೈ ಯೂಸಿಂಗ್ ದಿ ಡಿಟರ್ಜೆಂಟ್ ಆಸ್ ವೆಲ್ ಆಸ್ ದ ಸೋಪ್. ಅದೇ ರೀಸನ್ ನಾವು ಏನ್ ಮಾಡ್ತೇವೆ ಕೇಳಿದ್ರೆ ನಮ್ಮ ಡ್ರೆಸ್ ಅನ್ನೆಲ್ಲ ವಾಶ್ ಮಾಡುವಾಗ ನಾವು ಏನು ಯೂಸ್ ಮಾಡ್ತೇವೆ ಕೇಳಿದ್ರೆ ಡಿಟರ್ಜೆಂಟ್ಸ್ ಅನ್ನ ಸೋಪ್ಸ್ ಗಳನ್ನ ಯೂಸ್ ಮಾಡ್ತೇವೆ. ದ ರೀಸನ್ ಇಸ್ ದಟ್ ಇನ್ ಆರ್ಡರ್ ಟು ರಿಮೂವ್ ದ ಆಯಿಲಿ ಕಂಟೆಂಟ್ ಇನ್ ದ ಗಿವನ್ in order to remove the oily content for the clothes. ಅಲ್ವಾ, ಕ್ಲೋಸ್ ಅಲ್ಲಿ ಇರುವಂತ ಆಯಿಲಿ ಕಂಟೆಂಟ್ ಅನ್ನು ತೆಗಿಲಿಕ್ಕೆ. ಹಾಗೆ ಆಯಿಲಿ ಕಂಟೆಂಟ್ ಅನ್ನುವಂತ ತೆಗಿತಾ ಇದೆ ಅಂತ ಹೇಳಿದ್ರೆ ರೀಸನ್ ಏನು ಕೇಳಿದ್ರೆ ವಾಟರ್ ಇರುವಂತಹ ಸರ್ಫೇಸ್ ಟೆನ್ಷನ್ ಅನ್ನ ಡಿಟರ್ಜೆಂಟ್ಸ್ ಗಳು ಏನ್ ಮಾಡ್ತದೆ ಕೇಳಿದ್ರೆ ಕಡಿಮೆ ಮಾಡ್ತಾ ಇದೆ. ಎಸ್ ದ ಲಾಸ್ಟ್ ವಿ ವಿಲ್ ಮೂವ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದ ಕಾನ್ಸೆಪ್ಟ್, ದಟ್ ಇಸ್ ಕಾನ್ಸಿಕ್ವೆನ್ಸಸ್ ಆಫ್ ಸರ್ಫೇಸ್ ಟೆನ್ಷನ್. ಇನ್ ದಟ್ ದ ಫಸ್ಟ್ ಒನ್, ದ ಫ್ರೀ ಸರ್ಫೇಸ್ ಆಫ್ ದ ಲಿಕ್ವಿಡ್ drops and bubbles are spherical. The free surfaces of the liquid drops as well as the bubbles are spherical. That is due to the surface tension. That is one of the consequences. The second one, water absorbed by the roots rises to every branch of the tree. Already then ನಾವು capillarity ಅಲ್ಲಿ ಹೇಳುವಾಗ ಈ ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. Water absorbed by the roots rises to every branch of the tree is due to capillary action or is due to capillarity. Capillarity is nothing but is the property of surface tension. Capillarity is nothing but, or capillary action is nothing but it is the property of surface tension. In this case we are taken by the two consequences based on the surface tension. By this concept itself the chapter is finished. Yes, thank you.